ಬಾಗೇಪಲ್ಲಿ ತಾಲೂಕಿನ ಪರಗೋಡು ಗ್ರಾಮ ಪಂಚಾಯಿತಿಯ ವಡ್ರಪಾಳ್ಯ ಕ್ರಾಸ್ ಬಳಿ ಲಾರಿ ಮತ್ತು ಶಾಲಾ ಬಸ್ ನಡುವೆ ಭೀಕರ ಅಪಘಾತವಾಗಿದೆ. ಶಾಲಾ ವಾಹನದಲ್ಲಿ ಪ್ರಯಾಣಿಸುತ್ತಿದ್ದ 5 ಮಕ್ಕಳಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು, 3 ಗಂಭೀರ ಗಾಯಗಳಾಗಿವೆ. ಶಾಲಾ ವಾಹನದಲ್ಲಿ ಒಟ್ಟು 15ಕ್ಕೂ ಹೆಚ್ಚು ಮಕ್ಕಳು ಪ್ರಯಾಣಿಸುತ್ತಿದ್ದು, ಅದೃಷ್ಟವಶಾತ್ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಪಘಾತಕ್ಕೀಡಾಗಿರುವ ಶಾಲಾ ಬಸ್ ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿರುವ ಶ್ರೀ ಸತ್ಯಸಾಯಿ ವಿದ್ಯಾನಿಕೇತನ್ ಶಾಲೆಗೆ ಸೇರಿದ್ದಾಗಿದೆ. ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿರುವ ವಡ್ರಪಾಳ್ಯ ಕ್ರಾಸ್ನಲ್ಲಿ ಶಾಲಾ ಬಸ್ ಹೆದ್ದಾರಿ ರಸ್ತೆ ದಾಟುತ್ತಿದ್ದ ವೇಳೆ ಬೆಂಗಳೂರು ಕಡೆಯಿಂದ ಬರುತ್ತಿದ್ದ ಸರಕು ಸಾಗಾಣಿಕೆ ಲಾರಿ ಡಿಕ್ಕಿ ಹೊಡೆದು ಅವಘಡ ಸಂಭವಿಸಿದೆ. ಶಾಲಾ ಬಸ್ ಚಾಲಕನ ನಿರ್ಲಕ್ಷ್ಯವೇ ಅಪಘಾತಕ್ಕೆ ಕಾರಣ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪರಗೋಡು ಪಂಚಾಯತಿ ಪತ್ಕೋಟೆ ಗ್ರಾಮ ML ರಾಮಾಂಜನಪ್ಪ ಅಂತ ನಮ್ಮ ಹೆಸರು. ನನ್ನ ಮಗ KR ಪೃಥ್ವಿರಾಜ್ ಅಂತ ಸಾಯಿಬಾಬಾ ಸ್ಕೂಲ್ ಕಲಿಸ್ತಾ ಇದ್ದೀವಿ. ಆದ್ದರಿಂದ ನಮ್ಮ ಪರಗೋಡು ಪಂಚಾಯತಿಯಿಂದ ಸಾಯಿಬಾಬಾ ಸ್ಕೂಲ್ವರೆಗೂ ಸರ್ವಿಸ್ ರೋಡ್ ಇಳಿದಿದ್ದ ಕಾರಣ ಸುಮಾರು ಅಪಘಾತಗಳಾಗ್ತಾ ಇದ್ದಾವೆ. ಸುಂಕಲಮ್ಮ ದೇವಸ್ಥಾನ ಮುಂದೆ ಒಡ್ರಪಾಳ್ಯ ಕ್ರಾಸ್ದಲ್ಲಿ. ಆದ್ದರಿಂದ ದಯವಿಟ್ಟು ಈ ರಸ್ತೆ ಅಭಿವೃದ್ಧಿ ಮಾಡಬೇಕೆಂದು, ಸರ್ವಿಸ್ ರೋಡ್ ಆಗಲೇಬೇಕೆಂದು ತಮ್ಮ ಎಲ್ಲರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ. ಯಾವ ಊರುಗಳಿವೆ ಅಲ್ಲೇ? ಒಡ್ರಪಾಳ್ಯ ಕ್ರಾಸು, ಪುಲವಲ್ಪಲ್ಲಿ ಕ್ರಾಸು, ಪತ್ಕೋಟೆ ಕ್ರಾಸು, ದೇವರಡ್ಪಲ್ಲಿ, ಎಣ್ಣೆಕಾಲ್ಪಲ್ಲಿ, ಪರಗೋಡು ಪಂಚಾಯತಿಗೆಲ್ಲ ಅಲ್ಲೇ ಸರ್ಕಲ್ ಇರೋದು ದೊಡ್ಡದಾಗೆ. ಆದ್ದರಿಂದ ದಯವಿಟ್ಟು ಆ ರಸ್ತೆ ಸರ್ವಿಸ್ ರೋಡ್ ಮಾಡಿಕೊಡಲೇಬೇಕು. ಇಲ್ಲದಿದ್ದರೆ ಎಲ್ಲ ಸ್ಕೂಲ್ ಮಕ್ಕಳಿಗೂ ಎಲ್ರಿಗೂ ಸಾರ್ವಜನಿಕರಿಗೆಲ್ಲರಿಗೂ ತೊಂದರೆ ಆಗ್ತಾಯಿದೆ. ಇವತ್ತು ಅಪಘಾತ ಯಾವಾಗ ಸಂಭವಿಸ್ತಾ? ಬೆಳಗ್ಗೆ ಸ್ಕೂಲು ಮಕ್ಕಳು ಬರುವಾಗ ಸರ್ 8:30 ಸುಂಕಲಮ್ಮ ದೇವಸ್ಥಾನ ಒಡ್ರಪಾಳ್ಯ ಕ್ರಾಸಲ್ಲಿ. ಇನ್ನು ಮಕ್ಕಳ ಪೋಷಕರು ಪೊಲೀಸರ ಸಮ್ಮುಖದಲ್ಲೇ ಶಾಲಾ ವಾಹನವನ್ನ ಅಡ್ಡಗಟ್ಟಿ ಚಾಲಕನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅಪಘಾತದಲ್ಲಿ ಗಾಯಗೊಂಡ ಮಕ್ಕಳನ್ನ ಬಾಗೇಪಲ್ಲಿಯ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಿ ವೈದ್ಯರಿಂದ ಚಿಕಿತ್ಸೆ ಕೊಡಿಸಲಾಗಿದೆ. ಪಿ. ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ.